ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ನೋಡಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಷೇಧವನ್ನ ಹೇರಲಾಗಿದೆ. ಬೈಕ್ ಟ್ಯಾಕ್ಸಿ ಗೈಡ್ಲೈನ್ಸ್ ಜಾರಿಯಾಗುವವರೆಗೂ ಕಂಪ್ಲೀಟ್ ಬ್ರೇಕ್. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿ ಹೈಕೋರ್ಟ್ ಲಗಾಮ್ ಹಾಕಿದೆ. 6 ವಾರಗಳ ಮಧ್ಯಂತರ ಕಾಲಾವಕಾಶ ಮುಕ್ತಾಯ ಆಗಿದೆ. ಆಪ್ಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯ ಆಯ್ಕೆಗೆ ಸಂಪೂರ್ಣ ಬ್ರೇಕ್. ರ್ಯಾಪಿಡೋ, ಊಬರ್ ಸೇರಿದಂತೆ ಮತ್ತಿತರ ಕಂಪನಿಗಳು ಆಪ್ ಆಯ್ಕೆ. ಆಪ್ಗಳ ಮುಖಾಂತರ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು. ಆ ಒಂದು ಆಯ್ಕೆಗೆ ಈಗ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿ ಹೈಕೋರ್ಟ್ ಕಂಪ್ಲೀಟ್ ಆಗಿ ಲಗಾಮನ್ನ ಹಾಕಿದೆ. ಬಹಳಷ್ಟು ಸಿಟಿಗಳಲ್ಲಿ ನಾವು ಈ ರೀತಿ ಬೈಕ್ ಟ್ಯಾಕ್ಸಿಯ ಸೇವೆಯನ್ನ ಗಮನಿಸ್ತಾ ಇರ್ತೀವಿ. ಸೊ 6 ವಾರಗಳ ಮಧ್ಯಂತರ ಕಾಲಾವಕಾಶ ಕೂಡ ಮುಕ್ತಾಯ ಆಗೋಗಿದೆ. ರ್ಯಾಪಿಡೋ, ಊಬರ್ ಸೇರಿದಂತೆ ಮತ್ತಿತರ ಕಂಪನಿಗಳ ಆಪ್ ಮುಖಾಂತರ ಏನು ಆಯ್ಕೆ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ ಅದು ಸ್ಟಾಪ್. ಬೈಕ್ ಟ್ಯಾಕ್ಸಿಗೆ ಆಟೋ ಮತ್ತು ಕ್ಯಾಬ್ ಚಾಲಕರು ಕೂಡ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಕಮರ್ಷಿಯಲ್ ವ್ಯಾಪ್ತಿಗೆ ಬರಲ್ಲ, ನಮಗ್ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಮ ಬದುಕಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಮ ವ್ಯಾಪಾರಕ್ಕೆ ಒಂದು ಬರೆ ಬಿದ್ದಂಗ ಆಗ್ತಾ ಇದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿಗೆ ಆಟೋ ಮತ್ತು ಕ್ಯಾಬ್ ಚಾಲಕರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಬೈಕ್ ಟ್ಯಾಕ್ಸಿ ಸೇವೆ ಕಮರ್ಷಿಯಲ್ ವ್ಯಾಪ್ತಿಗೆ ಬರಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೆ ಬೈಕ್ ಟ್ಯಾಕ್ಸಿಯ ಪರವಾಗಿ ಬಹಳಷ್ಟು ಜನ ಬೆಂಗಳೂರಿಗರಿದ್ದಾರೆ. ಬೈಕ್ ಟ್ಯಾಕ್ಸಿ ಸೇವೆಯಿಂದ ಒಂದು ಕಡಿಮೆ ವೆಚ್ಚ ಮತ್ತೆ ಬೇಗ ಪ್ರಯಾಣ ಮಾಡಬಹುದು. ನನ್ನ ಹತ್ರ ಈಗ 50 ರೂಪಾಯಿ ಅಪ್ಪ ಇರೋದು, ನಾನು ಓಲಾನೋ, ಊಬರೋ, ಕ್ಯಾಬು, ಆಟೋ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾನು ಏನು ಮಾಡ್ಬೇಕಂತ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿಗಳಲ್ಲಿ ಹೆಣ್ಮಕ್ಳಿಗೆ ಕಿರುಕುಳ ಆಗ್ತಿತ್ತು ಅನ್ನುವಂಥ ಆರೋಪ ಕೂಡ ಇದೆ. ಯುವತಿಯರಿಗೆ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಪವರ್ ಟಿವಿಗೆ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ. ನೋಡಿ, ರ್ಯಾಪಿಡೋ ಇರ್ಬೋದು ಅಥವಾ ಊಬರ್ ಇರ್ಬೋದು, ಇಂಥ ಬೈಕ್ ಟ್ಯಾಕ್ಸಿಗಳು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಬಹಳಷ್ಟು ಕಡೆ ಬಳಸ್ತೀವಿ. ಈಗ ಗೋವಾ, ಪಾಂಡಿಚೇರಿ ಎಲ್ಲ ಹೋದ್ರೆ ಆರಾಮಾಗಿ ನೀವು ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಸೆಲ್ಫ್ ರೈಡ್ ಮಾಡ್ಕೊಂಡು ಹೋಗ್ಬೋದು. ಇಂಥ ವ್ಯವಸ್ಥೆ ಇತ್ತು. ನೀವು ಬೌನ್ಸ್ ಅನ್ನೋದು ಒಂದು ಕೇಳಿರ್ಬಹುದು. ಬೌನ್ಸ್ ಅನ್ನೋ ಅಂಥದ್ದು ಇದ್ದಾಗಲೂ ಕೂಡ ಆ ವ್ಯವಸ್ಥೆ ಇತ್ತು. ಆದರೆ ಸಿಕ್ಕಿದ ಕಡೆ ಜನ ಅದನ್ನು ಪಾರ್ಕ್ ಮಾಡ್ತಾ ಇದ್ರು, ಅದರಿಂದ ಒಂದೊಂದು ಪಾರ್ಟ್ ಎತ್ಕೊಂಡು ಹೋಗ್ತಿದ್ರು. ಸೊ ಈಗ ಈ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಕೋರ್ಟ್ ಕೂಡ ಲಗಾಮ್ ಆಗಿದೆ. 6 ವಾರಗಳ ಮಧ್ಯಂತರ ಕಾಲಾವಕಾಶ ಏನಿತ್ತು ಅದು ಮುಕ್ತಾಯ ಆಗಿದೆ ಅಂತ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರಿದು? ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ನಿಷೇಧವನ್ನ ಹೇರಲಾಗಿದೆ. ಜಯ ಸತ್ಯವರ್ಧನ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್, ಹೇಳಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪವರ್ ಟಿವಿ ಎಲ್ಲಾ ಕಾರ್ಯಕ್ರಮಗಳು ಥ್ಯಾಂಕ್ ಯು. ಜನಪರ ಕೆಲಸಗಳು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಮೇಡಮ್, ಈಗ ಬೈಕ್ ಟ್ಯಾಕ್ಸಿ ಬೇಕೇಬೇಕು ಮೇಡಮ್. ಈಗ ಅಷ್ಟೊಂದು ಯಾಕಂದ್ರೆ ಈಗ ನೀವು ಅತಿ ಕಡಿಮೆ ಬೆಲೆ ಹೌದು ಬೈಕ್ ಟ್ಯಾಕ್ಸಿ ಒಂದು. ಎರಡನೇದಾಗಿ ನೀವು ಆಟೋ ಹಾಕಿದ್ರೆ ಆಟೋ ಹೋದ್ರೆ ಒಂದು ಬರಲ್ಲ, ಅದು ಓಕೆ, ಅದು ಅವ್ರ ಇಷ್ಟ. ಎರಡನೇದಾಗಿ ಆಟೋದವ್ರು 90% ಬೆಂಗಳೂರಲ್ಲಿ ಯಾರು ನಿಮ್ಗೆ ಮೀಟರ್ ಹಾಕಲ್ಲ ಗಾಡಿಗಳಿಗೆ, ಓಕೆನಾ? ಸೊ ಇದರಿಂದ ಜನ ತುಂಬಾ ಅನಾನುಕೂಲ ಆಗುತ್ತೆ ಹೊರತು ಅನುಕೂಲ ಆಗ್ತಿಲ್ಲ. ಸೊ ಈಗ ನಾವು ಜನರಲ್ ಆಗಿ ಮಾತಾಡ್ಬೇಕಂದ್ರೆ ಎಲ್ಲ 100 ಕೊಡಿ 200 ಕೊಡಿ ಅಂತಾರೆ. ಎಲ್ಲಿಂದ ತರ್ತಾರೆ ಜನಗಳು ದುಡ್ಡು? ಯಾವ ಸರ್ಕಾರ ಕೊಡುತ್ತೆ ನಮ್ಗೆ ಜನಗಳಿಗೆ? ಸೊ ಜನಪರ ಕೆಲಸ ಮಾಡ್ಬೇಕಂದ್ರೆ ಬೇಕೇ ಬೇಕು ಬೈಕ್ ಟ್ಯಾಕ್ಸಿ. ಓಕೆ ಜಯ ಸತ್ಯವರ್ಧನ್, ಥ್ಯಾಂಕ್ ಯು ಪವರ್ ಟಿವಿ ಕರೆ ಮಾಡಿದಕ್ಕಾಗಿ. ಬೆಂಗಳೂರಿನಿಂದ ಅವಿನಾಶ್ ಅಂತ ಕಾಲರ್ ಇದ್ದಾರೆ. ಅವಿನಾಶ್ ನಮಸ್ತೆ. ಮೇಡಮ್ ನಮಸ್ತೆ. ಅವಿನಾಶ್, ಆಡಿಯೋ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಪ್ಲೀಸ್. ಖಂಡಿತ ಮೇಡಮ್, ಖಂಡಿತ ಮೇಡಮ್. ಥ್ಯಾಂಕ್ ಯು ಅವಿನಾಶ್. ಹೇಳಿ ಅವಿನಾಶ್. ಥ್ಯಾಂಕ್ ಯು ಮೇಡಮ್. ಅವಿನಾಶ್ ಅಂತ ಹೇಳ್ಬಿಟ್ಟು ಮಾತಾಡಿ. ನಾನು ಆಕ್ಚುಲಿ ಬೈಕ್ ಟ್ಯಾಕ್ಸಿ ಅದಕ್ಕೆ ವಿರುದ್ಧವಾಗಿದ್ದೀವಿ. ಕಾರಣ ಎಂತ ಹೇಳಿದ್ರೆ ಅದಕ್ಕೆ ಅದೇ ಆದಂತಹ ಸುಮಾರು ನ್ಯೂನತೆಗಳಿದೆ ಮೇಡಮ್. ಹೇಳಿ. ನಾವು ಆಟೋದರಾಗಿರ್ಬೋದು ಅಥವಾ ಟ್ಯಾಕ್ಸಿರ್ ಆಗಿರ್ಬೋದು, ನಮ್ದೆಲ್ಲ ಕೂಡ ಆ್ಯಪ್ ಆಧಾರಿತ ಮೂಲಕವಾಗಿ ನಾವು ಇದು ಮಾಡ್ತಾ ಇರೋಂಥದ್ದು ಮೇಡಮ್. ಬೈಕ್ ಟ್ಯಾಕ್ಸಿನಲ್ಲಿ ನಮ್ಮ ಕಾರ್ಗಳಲ್ಲಿ ಅಥವಾ ಆಟೋಗಳಲ್ಲಿ ನಿಮ್ ಪ್ಯಾಸೆಂಜರ್ಸ್ ಯಾರಾದ್ರೂ ಬುಕ್ ಮಾಡಿದ್ರೆ ಇನ್ ಕೇಸ್ ಏನಾದ್ರು ತೊಂದರೆ ಏನಾದ್ರು ಆಕ್ಸಿಡೆಂಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಮೇಡಮ್. ಆದ್ರೆ 2 ವೀಲರ್ ಅಲ್ಲಿ ಆದ್ರೆ ಅದಕ್ಕೆ ಆದಂತ ಯಾವುದೇ ರೀತಿ ಇರೋದಿಲ್ಲ ಮೇಡಮ್. ಮತ್ತೊಂದು ಏನಂದ್ರೆ ಹೇಳಿದ್ರೆ ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಅಂತ ಹೇಳ್ಬಿಟ್ಟು 2 ಇರೋಂಥದ್ದು ಕಾಮನ್ ಫ್ಯಾಕ್ಟರ್ ಮೇಡಮ್. ವೈಟ್ ಬೋರ್ಡ್ ಅಂದ್ರೆ ಏನು? ನಮ್ಮ ಸ್ವಂತ ಬಳಕೆಗೆ, ನಮ್ಮ ಓನ್ ಯೂಸ್ಗೆ ಬಳಕೆ ಮಾಡುವಂತದ್ದನ್ನ ನಾವು ವೈಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಮರ್ಷಿಯಲ್ ವೆಹಿಕಲ್ ಅಂದ್ರೆ ಏನು? ಯೆಲ್ಲೋ ಬೋರ್ಡ್ ಅದು ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಇದು ಎಲ್ಲವನ್ನೂ ಕೂಡ ನಾವು ಯೆಲ್ಲೋ ಬೋರ್ಡ್ಗಳು ಅಂತ ಹೇಳ್ಬಿಟ್ಟು ಪರಿಗಣಿಸ್ತೀವಿ. ಅಂದ್ರೆ ಸಾರ್ವಜನಿಕವಾಗಿ ಬಳಕೆ ಆಗುವಂತದ್ದು ಅಂತ ಹೇಳ್ಬಿಟ್ಟು.
ಸೊ ನಾವು ಇದನ್ನ ರೋಡ್ ಟ್ಯಾಕ್ಸ್ ಆಗಿರ್ಬೋದು ಬಟ್ ಅವಿನಾಶ್ ಈಗ ವಿತ್ ಪ್ರಾಪರ್ ಗೈಡ್ಲೈನ್ಸ್ ನೀವು ಹೇಳ್ತಿರೋದು ಐ ಅಂಡರ್ಸ್ಟ್ಯಾಂಡ್. ಅದ್ರಲ್ಲಿ ಯಾವುದೇ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಏನಿಲ್ಲ, ಗುಣಮಟ್ಟ ಇರೋದಿಲ್ಲ. ಯಾರು ಬೇಕಾದರೂ ಅದನ್ನ ಅಂದ್ರೆ ಬಹಳಷ್ಟು ಜನಕ್ಕೆ ಅದು ಒಂದು ಅರ್ನಿಂಗ್ಗೆ ಒಂದು ದಾರಿ ಆಗಿತ್ತು. ಪಾರ್ಟ್ ಟೈಮ್ ಕೆಲಸ ಮಾಡೋರು ಅದ್ರಲ್ಲಿ ಬಹಳಷ್ಟು ಜನ ಇದ್ರು, ಮತ್ತೆ ಅತಿ ಕಡಿಮೆ ಇದರಲ್ಲಿ ಟ್ರಾವೆಲ್ ಮಾಡ್ಬೋದಾಗಿತ್ತು. ವಿತ್ ಪ್ರಾಪರ್ ಗೈಡ್ಲೈನ್ಸ್ ಅದನ್ನ ಅವಕಾಶ ಕೊಡ್ಬೋದಲ್ವಾ ಮೇಡಮ್? ವೈಟ್ ಬೋರ್ಡ್ಗೆ ಕಮರ್ಷಿಯಲ್ ಆಗಿ ಹೆಂಗ್ ಯೂಸ್ ಮಾಡಕ್ಕಾಗುತ್ತೆ? ನಾನು ಅದನ್ನೇ ಹೇಳ್ತಿರೋದು, ವಿತ್ ಪ್ರಾಪರ್ ಗೈಡ್ಲೈನ್ಸ್, ನಾಟ್ ಫಾರ್ ದ ವೈಟ್ ಬೋರ್ಡ್. ಓಕೆ ಮೇಡಮ್, ಇನ್ನೊಂದು ಅದರಲ್ಲಿ ಯಾವುದೇ ರೀತಿಯ ಈಗ ಒಂದು ನೇಮ್ ಬೋರ್ಡ್ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಬಿಟ್ಟು ಮತ್ತೊಂದು ನೇಮ್ ಬೋರ್ಡ್ ಅಲ್ಲಿ ಗಾಡಿ ಓಡಿಸುವಂತವ್ರು ಕೂಡ ತುಂಬಾ ಇದ್ದಾರೆ ಮೇಡಮ್. ನೀವು ಇಂಪ್ಯಾಕ್ಟ್ ಆಗಿ ನೀವು ಚೆಕ್ ಮಾಡ್ಬೋದು. ನೀವು ಬರಂತ ನಮ್ಗೆ ನಾವು ಬುಕ್ ಮಾಡಿದಾಗ ಬರ್ತದೆ ಗಾಡಿನೇ ಬೇರೆ, ಅಲ್ಲಿ ಬೇರೆ ಇರುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಅವಿನಾಶ್, ಥ್ಯಾಂಕ್ ಯು ಪಾವತಿ ಜೊತೆ ಮಾತನಾಡಿದಕ್ಕಾಗಿ. ವೆಂಕಟೇಶ್ ಅಂತ ಬೆಂಗಳೂರಿನಿಂದ. ವೆಂಕಟೇಶ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ವೆಂಕಟೇಶ್, ಹೇಳಿ. ಇಲ್ಲಿಗೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ನಮ್ಗೆ, ಸೇಫ್ಟಿ ಇಲ್ಲ ಫಸ್ಟ್. ಓಕೆ, ಮಾತಾಡಿ, ನೀವೇ ಹೇಳ್ಬೇಕು. ಸೇಫ್ಟಿ ಇಲ್ಲ, ಎಸ್. ಓಕೆ, ನೆಕ್ಸ್ಟ್ ಬುಕ್ ಮಾಡೋರೇ ಬೇರೆ ಬರ್ತಾರೆ, ಗಾಡಿಗಳು ಕಂಡೀಷನ್ ಫಿಟ್ನೆಸ್ ಇರುತ್ತಾ ಇಲ್ವಾ ಅಂತ ಗೊತ್ತಾಗಲ್ಲ. ಅದೇ ನಾವು ಕಾರ್ ಆಗ್ಲಿ ಆಟೋ ಆಗ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ ಬೈ ಚಾನ್ಸ್ ಯಾವ್ದಾದ್ರು ಬೇರೆ ಗಾಡಿ ಅನ್ಎಕ್ಸ್ಪೆಕ್ಟ್ ಆಗಿ ಹೆಚ್ಚಾದ್ರೂ ನಮ್ಗೇನಾಗಲ್ಲ, ಗಾಡಿಗೇನೋ ರೇಟ್ ಆಗುತ್ತೆ ಹೊರತು ನಾವು ಸೇಫ್ ಆಗಿರ್ತೀವಿ. ಟೂ ವೀಲರ್ ಅಲ್ಲಿ ಹಂಗಿರಲ್ವಲ್ಲ ಮೇಡಮ್, ಸ್ವಲ್ಪ ಟಚ್ ಆದ್ರೂ ನಾವು ಯಾವ ಕಡೆನಾದ್ರೂ ಒಂದ್ ಕಡೆ ಬಿದ್ದೇ ಬೀಳ್ತೀವಿ. ಎಸ್. ಓಕೆ ವೆಂಕಟೇಶ್, ಓಕೆ ವೆಂಕಟೇಶ್, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ವಿನಯ್ ಕುಮಾರ್ ಅಂತ ಹೇಳಿ ಮೈಸೂರಿನಿಂದ. ವಿನಯ್ ನಮಸ್ತೆ. ವಿನಯ್ ಕೇಳಿಸ್ತಾ ಇದೆಯಾ? ಹಲೋ ವಿನಯ್ ಮಾತಾಡಿ. ಮೇಡಮ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಪ್ಲೀಸ್, ಆಡಿಯೋ ಮ್ಯೂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕರೆ ಮಾಡಿದಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಬಹಳಷ್ಟು ಒಂದು ಸಾಕಷ್ಟು ಇದಾವೆ. ಈ ನಾವೇನು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಒಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ನಾನು ಹೇಳ್ಬಿಡ್ತೀನಿ. ರ್ಯಾಪಿಡೋ ಚಾಲಕನಿಂದ ಯುವತಿ ಮೇಲೆ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ರ್ಯಾಪಿಡೋ ಚಾಲಕನಿಂದ ಯುವತಿ ಮೇಲೆ ಹಲ್ಲೆ ಅನ್ನುವಂಥ ವಿಚಾರ ಇತ್ತು, ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ಆ ಯುವಕನ ಮೇಲೆ ಹಲ್ಲೆ ಮಾಡಿರೋದೇ ಯುವತಿ ಆರೋಪಕ್ಕೆ ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ಹೇಳಿಕೆ ಕೊಟ್ಟಿದ್ದಾನೆ. ಮೊದಲು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕೆನೇ ನನ್ನ ಮೇಲೆ ಹಲ್ಲೆ ಮಾಡಿದ್ಲು, ಶಾರ್ಟ್ ಕಟ್ ಅಲ್ಲಿ ಬಂದಿದ್ದಕ್ಕೆ ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಬಾಯ್ಗೆ ಬಂದಂಗೆ ಬೈದ್ಲು. ನಾನು 5 ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೀನಿ, ದಾರಿ ಗೊತ್ತಿದೆ ಮೇಡಮ್ ನನಗೆ ಅಂತ ಹೇಳಿದೆ. ಇಂಗ್ಲಿಷ್ ನಲ್ಲಿ ನನಗೆ ಕೆಟ್ಟದಾಗಿ ಬೈದ್ಲು. ಟಿಫನ್ ಬಾಕ್ಸ್ ಇಂದ ಹೊಡೆದ್ರು, ಅಷ್ಟೂ ಜನರ ಮುಂದೆ ಹೊಡೆದಾಗ ಸಿಟ್ಟಲ್ಲಿ ನಾನು ಹೊಡೆದೆ. ಆಮೇಲೆ ನಾನು ಅವ್ರು ಕೆಲಸ ಮಾಡೋ ಸ್ಟೋರ್ಗೆ ಹೋದೆ. ಆ ಬಳಿಕ ನಾನು ಅಲ್ಲಿ ಹೋಗಿ ಅಲ್ಲಿನ ಮ್ಯಾನೇಜರ್ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ. ಅದಕ್ಕೆ ಮ್ಯಾನೇಜರ್ ಆಕೆ ಸೈಕೋ, ಎಲ್ಲೋದ್ರೂ ಹುಚ್ಚುಚ್ಚಾಗಿ ಆಡ್ತಿರ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ. ವಿಡಿಯೋ ವೈರಲ್ ಆದ್ಮೇಲೆ ಪೊಲೀಸರು ಕರೆ ಮಾಡಿದ್ರು, ತನಿಖೆಗೆ ಸಹಕಾರ ನೀಡೋದಾಗಿ ರ್ಯಾಪಿಡೋ ಚಾಲಕ ಸುಹಾಸ್ ಹೇಳಿಕೆ ಕೊಟ್ಟಿರ್ತಾನೆ. ನೋಡಿ, ಬಹುತೇಕ ಇಂಥ ವಿಚಾರಗಳಲ್ಲಿ ನಾವು ಸ್ಪಷ್ಟತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮಾಡ್ಕೊತಾರೆ. ಅಂದಾಜು 9:30 ಆಗಿರುತ್ತೆ ಬೆಳಿಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರಂತ ಹೇಳ್ತಾರೆ. ಇಲ್ಲಿದ್ರಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ್ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಅಂತ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈತಿರಂತ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅಲ್ವಾ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವರು ಜೈನ ಫುಟ್ಬಾಲ್ ರೋಡ್ ಅಂತ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಆದ್ರೂ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳಿದೆ. ಅದನ್ನ ನಿಲ್ಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 15 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ಲ, ರೂಟ್ ಗೊತ್ತಾಗಲ್ಲ. ನಾನು ಮೇಡಮ್ ನಿಮ್ಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ, ರಾಶ ಮಾತಾಡ್ತವ್ರೆ, ಏನೋದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವೇ ಕೇಳಿದ್ರು, ಹಂಗಾದ್ರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ. ಅವ್ರು ಕೇಳ್ತಾನೆ, ಬೈತಾನೆ ಅವರೇ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅಲ್ಲಿ ಕತ್ತಪಟ್ಟಿ ಕೈ ಮಾಡಕ್ಕೆ ಬರ್ತಾರೆ. ಕೈ ಮಾಡಕ್ಕೆ ಬಂದಾಗ ನಾನು ಸುಮ್ಮನೆ ಮೇಡಮ್ ನಿಮ್ಗೆ ನನ್ನ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋರು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು. 2 ಸಲ ಹೊಡೆದ್ರು.
ಒಂದ್ ಕತ್ತನ್ ಬಿಟ್ಟು ಅಂತ ಜೋಡಲ್ಲಿ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ನಂಗೆ ಅಕ್ಕಪಕ್ಕ ನೋಡೋದು ಏನ್ ತಿಳ್ಕೊಳದ ಅಂತ ಹೇಳ್ತಾರೆ, ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ಅದು ಭಾಷೆ ವಿಚಾರವಾಗ ಆಕೆ ಹಿಂದಿ ಮಾತಾಡ್ತಾನೆ ಅವ್ರು ಸರ್. ಅವರು ಹಿಂದಿ ಏನ್ ಭಾಷೆಯಲ್ಲಿ ರಾಜಶೇಖರ್ ಅಂತ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ. ರಾಜಶೇಖರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ? ಮೇಡಮ್ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದಕ್ಕಿಂತಲೂ ಈಗಿನ ಬೆಂಗಳೂರು ಟ್ರಾಫಿಕ್ ಅಲ್ಲಿ BMTC ಇದೆ, ಮತ್ತೆ ಟ್ಯಾಕ್ಸಿಗಳಿದೆ, ಆಟೋಗಳಿದೆ, ಎಲ್ಲ ಇದೆ. ಅದು ಬೈಕ್ ಟ್ಯಾಕ್ಸಿ ಕಡೆ ಯಾಕೆ ತಿರುಗಿದ್ದಾರೆ ಅಂದ್ರೆ ಇವ್ರು ಸರ್ವಿಸ್ ಆತರ ಇರುತ್ತೆ, ಎಲ್ಲರೂ ಆತರ ಅಂತಲ್ಲ. ಈಗ ನೋಡಿ ಕೆಲವರು ಆಟೋಗಳನ್ನ ಕೈ ಮಾಡಿ ನೋಡ್ಸಿ ಅವ್ರು ಈ ಕಡೆ ಬರಲ್ಲ, ಇಲ್ಲ ಇಷ್ಟ ಆಗುತ್ತೆ. ಅದು ಮೊದಲು 10% ಇತ್ತು, 50% ಆಯ್ತು, ಈಗ 90% ಅವ್ರು ಅದೇ ಇದ್ದಾರೆ. ಅವ್ರನ್ನ ತಿದ್ಕೊಂಡ್ರೆ ಬೈಕ್ ಟ್ಯಾಕ್ಸಿ ಕಡೆ ಯಾರು ವಾಲೋದಿಲ್ಲ. ಆಸ್ ಯು ರೈಟ್ಲಿ ಟೋಲ್ಡ್ ರಾಜಶೇಖರ್ ಅವರೇ, ಎಲ್ಲಾ ಟೈಮಲ್ಲೂ BMTC ಮತ್ತು ಮೆಟ್ರೋನ ಅವಲಂಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಸಾಧ್ಯ ಆಗೋದಿಲ್ಲ, ಓಕೆ. ಬಟ್ ಇವ್ರ ಮನಸ್ಥಿತಿ ಇದು ಮಾಡ್ಕೊಳ್ಬೇಕು, ಇವರು ಇದಕ್ಕೆ ತಿದ್ಕೊಳ್ಬೇಕು. ಆಟೋಗಳವರು ಅವ್ರಿಗೂ ಕಷ್ಟ ಇದೆ, ಎಲ್ಲಾರು ಇವಾಗ ಪ್ರಪಂಚ ಈ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ತಕ್ಕಂಗೆ ಇದು ಇಲ್ಲಿನ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಉಟ್ಕೊಂಡಿದೆ, ಟ್ರಾಫಿಕ್ ಅಲ್ಲಿ ಬೇಗ ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಲ್ಲೇ ಅವಘಡಗಳು ಆಗುತ್ತೆ. ಬಹಳಷ್ಟು ಜನಕ್ಕೆ ಒಂದು ಪಾರ್ಟ್ ಟೈಮ್ ಕೆಲಸ ಆಗ್ತಾ ಇದೆ, ಬಹಳಷ್ಟು ಜನಕ್ಕೆ ಖರ್ಚು ವೆಚ್ಚಕ್ಕೆ ಒಂದು ದಾರಿ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ, ದಾರಿ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಇವ್ರು ಸರಿಯಾಗಿ ಅದ್ ಮಾಡ್ಕೊಳ್ಬೇಕು, ಊರಲ್ಲಿ ಹೊಂದಾಣಿಕೆ ಇರ್ಬೇಕು ಆಟೋಗಳವರು. ಓಕೆ ರಾಜಶೇಖರ್, ಥ್ಯಾಂಕ್ ಯು ಕವರೆ ಮಾಡಿ ಮಾತನಾಡಿದಕ್ಕಾಗಿ. ಸಕ್ರಿ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸಕ್ರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ. ಬೈಕ್ ಟ್ಯಾಕ್ಸಿ ಬೇಕು, ಅದು ಕರೆಂಟ್ ಲೊಕೇಶನ್ಗೆ ನಾವು ಹೋಗ್ತೀವಿ. ಬೆಂಗಳೂರಲ್ಲಿ ಇಕ್ಕಟ್ಟದಾದ ದಾರಿ, ಕಿರಿದಾದ ದಾರಿ, ಆ ದಾರಿ ನಾವು ಕರೆಂಟ್ ಲೊಕೇಶನ್ ತಲುಪಿಸ್ತೈತಿ ಬೈಕು. ಆಮೇಲೆ ನಿರುದ್ಯೋಗಿಗಳಿಗೆ ಸಾಕಷ್ಟು ಉದ್ಯೋಗ ಕೊಡ್ತೀವಿ ಅದು. ಆದ್ರೆ ಎಲ್ಲೋ ಕಾನೂನುಬದ್ಧವಾಗಿರ್ಬೇಕು. ಪ್ರಯಾಣಿಕರು ಕಾನೂನುಬದ್ಧವಾಗಿ ಚಲಿಸಬೇಕು, ಮಾತಾಡಬೇಕು, ವರ್ತನೆ ಕಾನೂನುಬದ್ಧವಾಗಿರ್ಬೇಕು ಪ್ರಯಾಣಿಕರು ಮತ್ತು ಟ್ಯಾಕ್ಸಿಯವರು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸಕ್ರಿ ಅವರೇ ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ. ಶಿವಮೂರ್ತಿ ಅಂತ ಬಳ್ಳಾರಿಯಿಂದ ಕಾಲರ್ ರೆಡಿ ಇದ್ದಾರೆ. ಶಿವಮೂರ್ತಿ ಅವರೇ ನಮಸ್ತೆ. ನಮಸ್ತೆ. ಏನಿಲ್ಲ ಮೇಡಮ್, ಈ ಸಿಂಗಲ್ ಆಗಿ ಬಂದಿರ್ತೀವಿ, ಅಲ್ಲಿ ಅಡ್ಡಾಡ್ಬೇಕಂದ್ರೆ ಬೆಂಗಳೂರಾಗ ಆಗಲ್ಲ. ಆಟೋ ಕ್ಯಾಬು ಅಂದ್ರೆ ಬಹಳಷ್ಟು ಆಗ್ತದೆ, ಇದ್ರೊಳಗೆ ಕಡಿಮೆ ಆಗ್ತದೆ. ಮತ್ತೆ ಅದು ಅಲ್ದೇನೆ ನಮಗೆ ಪಾಪ ರಾಯಚೂರು ಆ ಕಡೆ ಹುಡುಗರೆಲ್ಲ ಬಂದು ಬದುಕಕ್ಕೆ ಬಂದಿರ್ತಾವ. ಈಗ ಅನ್ಎಂಪ್ಲಾಯ್ ವಿಪರೀತ ಆಗೈತೆ, ಬದುಕೋದು ಬಹಳ ಕಷ್ಟ ಆಗ್ತದೆ. ಹಂಗಾಗಿ ಅನುಕೂಲ ಆಗ್ತದೆ ಅಂತ ನನ್ನ ದೃಷ್ಟಿಯಿಂದ. ಓಕೆ ಓಕೆ, ಥ್ಯಾಂಕ್ ಯು ಶಿವಮೂರ್ತಿ. ಸಣ್ಣ ಪುಟ್ಟ ತಪ್ಪು. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕಾಗಿ.